ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಸೊ ಇವಾಗಂತೂ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಹಾಗೆ ಕೂಡ ಸಿಕ್ಕಾಪಟ್ಟೆ ಚಳಿ ಇದೆ. ಮಳೆಗೂ ಚಳಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಒಂದು ಇವತ್ತು ಹುಳಿನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಈರುಳ್ಳಿ ಹುಳಿ ಅಥವಾ ಈರುಳ್ಳಿ ಖಾರನ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರತ್ತೆ, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರತ್ತೆ. ಜಸ್ಟ್ ಒಂದು 5 ನಿಮಿಷದ ಒಳಗಡೆ ಮಾಡ್ಕೊಳ್ಳೋ ಅಂತಹ ಈಸಿ ರೆಸಿಪಿ. ನೀವು ಬೆಳಗಿನ ತಿಂಡಿಗಾದ್ರೂ ಮಾಡ್ಕೊಳ್ಬಹುದು, ಚಪಾತಿ, ರೊಟ್ಟಿ, ದೋಸೆ ಈ ತರದಕ್ಕಾದ್ರೂ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಮೇಲ್ಗಡೆ ಈ ಈರುಳ್ಳಿ ಖಾರನ ಹಾಕೊಂಡು ತಿಂತಾ ಇದ್ರಂತೂ ಸಕ್ಕದಾಗಿರತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದ್ರೂ ಹೊಸಬ್ರು ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನ ಮಾಡೋದಿಕ್ಕೆ ಫಸ್ಟ್ ನಾನೊಂದು ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಎಲ್ಲಾ ತರ ಹುಳಿಗಳು ಖಾರಗಳನ್ನ ತಿಂದಿರ್ತೀವಿ, ಆದ್ರೆ ಹಳೆ ಕಾಲದ ಅಡ್ಗೆಗಳು ಅಂತ ಅಂದ್ರೆ ಅದ್ರ ರುಚಿ ಆಗಿರ್ಬೋದು, ಅದ್ರ ಘಮ ಆಗಿರ್ಬೋದು, ಅದು ಬೇರೆನೆ ಇರತ್ತೆ ಅಲ್ವಾ. ಇದು ಕೂಡ ಅಷ್ಟೇ, ಇದು ನಮ್ಮ ಅಜ್ಜಿ ನನ್ಗೆ ಹೇಳ್ಕೊಟ್ಟಂತಹ ಅಡ್ಗೆ. ಹಾಗಾಗಿ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಜನಕ್ಕೆ ಇಷ್ಟ ಆಗುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಮೊದಲು ಒಂದು ಬಾಂಡ್ಲಿನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೊಳ್ಳಿ. ಒಂದು 4ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡು ನಂತರ ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಸಾಸಿವೆ, ಹಾಗೇನೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳಿ. ನೀವು ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಇದರಲ್ಲಿ ಎಷ್ಟು ಹೆಚ್ಚಾಗಿ ಹಾಕ್ತಿರೋ ಅಷ್ಟು ಚೆನ್ನಾಗಿರತ್ತೆ ಇದು. ಸೊ ಇವಾಗ ನಾನು 1 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದೀನಿ. ಬೆಳ್ಳುಳ್ಳಿ ಮತ್ತೆ ಕರಿಬೇವು ಎರಡು ಕೂಡ ನೀಟಾಗಿ ಫ್ರೈ ಆಗ್ಬೇಕು. ಅದು ಫ್ರೈ ಆಗಿದ ತಕ್ಷಣನೇ ನಾನಿಲ್ಲಿ 2 ದಪ್ಪ ಸೈಜ್ದು ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ತರ ದಪ್ಪ ಈರುಳ್ಳಿಗಳು ಇಷ್ಟ ಆಗಲ್ಲ ಅಂತ ಅಂದ್ರೆ ಸಾಂಬಾರ್ ಈರುಳ್ಳಿ ಬರುತ್ತೆ ಅಲ್ವಾ ಚಿಕ್ಕದು, ಆ ಸಾಂಬಾರ್ ಈರುಳ್ಳಿನ ತಗೊಂಡು ಆ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಕುಟ್ಟಾಣಿನಲ್ಲಿ ಅದನ್ನ ಸ್ವಲ್ಪ ಜಜ್ಕೊಳ್ಳಿ ಸಾಕು. ತುಂಬಾ ಜಜ್ಜೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಅದು ಓಪನ್ ಆದ್ರೆ ಸಾಕು. ಆ ತರ ಲೈಟ್ ಆಗಿ ಅದನ್ನ ಜಜ್ಬಿಟ್ಟು ನಂತರ ನೀವು ಇದರಲ್ಲಿ ಬಳಸೋದ್ರಿಂದ ಅದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿರತ್ತೆ. ನಾರ್ಮಲ್ ಆಗಿ ನಾವು ದಪ್ಪ ಈರುಳ್ಳಿ ಮಾಮೂಲಿಯಾಗಿ ಈರುಳ್ಳಿ ತಗೋತೀವಲ್ವಾ, ಆ ಈರುಳ್ಳಿಗಿಂತನೂ ಸಾಂಬಾರ್ ಈರುಳ್ಳಿನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ. ನಿಮ್ಗೆ ಯಾವ್ದು ಸಿಗತ್ತೆ ಅದ್ರಲ್ಲಿ ನೀವು ಮಾಡ್ಕೊಳ್ಳಿ. ನಾನಿವತ್ತು ನಾರ್ಮಲ್ ಆಗಿ ಬಳಸುವಂತಹ ಈರುಳ್ಳಿನಲ್ಲೇನೆ ಮಾಡ್ತಾ ಇದ್ದೀನಿ. ಸಾಂಬಾರ್ ಈರುಳ್ಳಿ ಬೇಕು ಅಂದ್ರೆ ನೀವು ಅದನ್ನೇ ಹಾಕೊಂಡ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ನೀಟಾಗಿ ಫ್ರೈ ಆಗ್ಬೇಕು ಈರುಳ್ಳಿ. ಇದು ಎಷ್ಟು ಫ್ರೈ ಆಗತ್ತಲ್ವಾ ಅಷ್ಟು ಚೆನ್ನಾಗಿರತ್ತೆ. ಮತ್ತೆ ನೀವ್ ಇದನ್ನ ಆರಾಮಾಗಿ 1 ತಿಂಗಳ ಕಾಲ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ಬೇಕಾದ್ರೆ ಸೈಡ್ಸ್ ಉಪ್ಪಿನಕಾಯಿ ತರ ಇದನ್ನ ಸ್ವಲ್ಪನೇ ಅನ್ನದ ಜೊತೆಗೆ ಸೇರ್ಸ್ಕೊಂಡು ತಿನ್ಬೋದು. ಇಲ್ಲ ಅಂತ ಅಂದ್ರೆ ಚಪಾತಿ, ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದ್ರೆ ಇದು ಜೋಳದ ರೊಟ್ಟಿ ಹಾಗೇನೆ ಅಕ್ಕಿ ರೊಟ್ಟಿ ಜೊತೆಗೆ ಸಕ್ಕದಾಗಿರತ್ತೆ. ಚಪಾತಿ ಜೊತೆಗೂ ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ. ಸೊ ಹಾಗಾಗಿ ಒಂದ್ಸಲ ಮಾಡಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳ ಕಾಲ ಕೂಡ ನಾವು ಇದನ್ನ ಬಳಸ್ಕೋಬಹುದು. ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಂಡಿದೀನಿ, ಪುಡಿ ಉಪ್ಪು. ಯಾಕಂದ್ರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪುಡಿ ಉಪ್ಪನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪು ಹಾಕಿರೋದ್ರಿಂದ ಇದೇನೋ 1-2 ನಿಮಿಷದೊಳಗಡೆ ಬೆಂದೋಗ್ಬಿಡತ್ತೆ. ಅಕಸ್ಮಾತ್ ಯಾರಾದ್ರೂ ಮನೆಗೆ ದಿಢೀರ್ ಅಂತ ಯಾರಾದ್ರೂ ಗೆಸ್ಟ್ ಬಂದ್ರು ಅಥವಾ ನೆಂಟರು ಯಾರಾದ್ರೂ ಬಂದ್ರು ಅಂತ ಅಂದ್ರೆ ತಕ್ಷಣಕ್ಕೆ ಏನ್ ಮಾಡೋದು ಅಂತ ತುಂಬಾ ಜನರಿಗೆ ಯೋಚನೆ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ನೀವೇನಾದ್ರೂ ಮಾಡ್ಬೇಕು ಅಂದವಾಗ ಈ ತರ ಒಂದು ಹುಳಿನ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇವಾಗ ಮೀಡಿಯಂ ಸೈಜ್ದು 2 ಟೊಮೆಟೊ ಕೂಡ ನಾನು ಸೇರಿಸ್ಕೊಂಡಿದೀನಿ. ಟೊಮೆಟೊ ಹಾಕಿದ ನಂತರ ಉಪ್ಪು ಹಾಕ್ಲೇಬೇಕು, ಯಾಕಂದ್ರೆ ಟೊಮೆಟೊ ಬೇಗ ಬೇಯ್ಬೇಕಲ್ವಾ. ಸೊ ಹಾಗಾಗಿ 1/4 ಚಮಚ ಆಗೋಷ್ಟು ನಾನು ಉಪ್ಪನ್ನ ಸೇರಿಸ್ಕೊಂಡಿದೀನಿ. ಉಪ್ಪನ್ನ ಸೇರಿಸಿದ ನಂತರ ಇದಕ್ಕೆ 1/4 ಚಮಚ ಆಗೋಷ್ಟು ಅರಿಶಿನದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ಮತ್ತೆ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಹಾಗೆ ಟೊಮೆಟೊ ನೀಟಾಗಿ ಸಾಫ್ಟ್ ಆಗ್ಬೇಕು. ನಾವ್ ಇದ್ರಲ್ಲಿ ಟೊಮೆಟೊ ಹಾಕಿದೀವಿ ಅಂತ ಕೂಡ ಗೊತ್ತಾಗ್ಬಾರ್ದು. ಆ ಲೆವೆಲ್ಗೆ ಇದು ಚಂದ ಸಾಫ್ಟ್ ಆಗ್ಬೇಕು. ಅವಾಗ ಇದು ತಿನ್ನೋದಕ್ಕೂ ಚೆನ್ನಾಗಿರತ್ತೆ. ಮತ್ತೆ ನಾವ್ ಇದನ್ನ ಎಷ್ಟು ಹೊತ್ತು ಕುಕ್ ಮಾಡ್ತೀವಲ್ವಾ ಅಷ್ಟು ಇದ್ರ ರುಚಿ ಡಬಲ್ ಆಗ್ತಾ ಹೋಗುತ್ತೆ. ಲೈಕ್ ನಾವ್ ಇವಾಗ ಅದ್ರಲ್ಲಿ ಎಣ್ಣೆ ಹಾಕಿದೀವಲ್ವಾ, ಎಣ್ಣೆ ಬಿಡ್ಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಕುಕ್ ಮಾಡ್ಬೇಕು. ಅವಾಗ್ಲೇ ನಿಮ್ಗೆ ರಿಯಲ್ ಅದ್ರದ್ದು ಟೇಸ್ಟ್ ಏನು ಅಂತ ಗೊತ್ತಾಗೋದು. ನೆಕ್ಸ್ಟ್ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ 2ರಿಂದ 3 ನಿಮಿಷಗಳ ಕಾಲ ಟೊಮೆಟೊ ಬೇಯೋದಕ್ ಬಿಟ್ಟಿದ್ದೆ ನಾನು. ಇವಾಗ ಟೊಮೆಟೊ ನೀಟಾಗಿ ಸಾಫ್ಟ್ ಆಗಿದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಣ್ಣೆ ಕೂಡ ನೀಟಾಗಿ ಕಾಣಿಸ್ಕೊಳ್ತಾ ಇದೆ ನಿಮ್ಗೆ, ಸೈಡ್ ಅಲ್ಲೆಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 1 by 1 ಸ್ಪೈಸಸ್ ನ ಹಾಕ್ತಾ ಹೋಗ್ತೀನಿ.
ನಾನಿಲ್ಲಿ 2 ಚಮಚ ಮನೆಯಲ್ಲೇ ಮಾಡಿಸಿ ಇಟ್ಕೊಂಡಿರುವಂತಹ ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಸಾಂಬಾರ್ ಪೌಡರ್ ಇಲ್ಲ, ನೀವು ಮನೆಯಲ್ಲಿ ಸಾಂಬಾರ್ ಪೌಡರ್ನ ಮಾಡ್ಸಲ್ಲ ಅಂತ ಅಂದ್ರೆ ನೀವು ಅದ್ರ ಬದಲಾಗಿ 1 ಚಮಚ ಆಗುವಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊಳ್ಬಹುದು. ಸಾಂಬಾರ್ ಪುಡಿ ಇಲ್ಲ ಅಂದ್ರೆ ಧನಿಯಾ ಪೌಡರ್ನ ಹಾಕೊಳ್ಳಿ. ನಂತರ ನಾನಿಲ್ಲಿ 1 ರಿಂದ 1.5 ಚಮಚ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಬಿಕಾಸ್ ನನ್ಗೆ ಖಾರ ತುಂಬಾ ಬೇಕು, ಹಾಗಾಗಿ ಇದು ಸ್ವಲ್ಪ ಖಾರ ಜಾಸ್ತಿ ಇರುವಂತಹ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗಾಗಿ 1.5 ಚಮಚ ಆಗುವಷ್ಟು ಹಾಕೊಂಡಿದ್ದೀನಿ. ಇವಾಗ ನಾನು ಹಾಕಿದ್ದೇನು ಅಂತ ಅಂದ್ರೆ ಇದರಲ್ಲಿ ನಾನು ಸಾಸಿವೆ, ಜೀರಿಗೆ, ಹಾಗೇನೆ ಒಂದ್ ಸ್ವಲ್ಪ ಮೆಂತ್ಯ ಇದಿಷ್ಟನ್ನು ಹಾಕಿ, ನಂತರ ಕಾಳ್ಮೆಣಸು ಮತ್ತೆ ಒಣ ಶುಂಠಿ ಇದಿಷ್ಟನ್ನು ಹಾಕಿ ಚಂದ ಕುಟ್ಟಿ ಪುಡಿ ಮಾಡಿ ನಾನು ಸೇರಿಸ್ಕೊಂಡಿರೋ ಅಂತದ್ದು. ಕಾಳ್ಮೆಣಸು, ಜೀರಿಗೆ ಇದೆಲ್ಲಾನು, ಜೀರಿಗೆ 1/4 ಚಮಚ, ಕಾಳ್ಮೆಣಸು 1/4 ಚಮಚ, ಮೆಂತ್ಯ 3 ರಿಂದ 4 ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮತ್ತೆ 1/4 ಚಮಚ ಆಗೋಷ್ಟು ಲಾಸ್ಟ್ ಅಲ್ಲಿ ಸಾಸಿವೆ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನ ನೀವು ಒಂದು ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ತುಂಬಾ ನೇಸಾಗಿ ಮಾಡಕ್ ಹೋಗ್ಬೇಡಿ, ಒಂದ್ ಸ್ವಲ್ಪ ದಪ್ಪಗೇನೆ ಕುಟ್ಟಿ ಪುಡಿ ಮಾಡ್ಕೊಂಡು ಲಾಸ್ಟ್ ಅಲ್ಲಿ 1/4 ಚಮಚ ಆಗೋಷ್ಟು ಒಣ ಶುಂಠಿ ಪುಡಿ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತ ಅಂದ್ರೆ ಬೇಡ. ಶುಂಠಿ ಹಾಕೋದ್ರಿಂದ ಘಮ ಚೆನ್ನಾಗಿರತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು, ಹಾಗೇನೆ ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಕೊಡತ್ತೆ. ಇದಿಷ್ಟನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂತ ಪೌಡರ್ನ ನಾನು ಇಲ್ಲಿ 2 ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಮನೇಲಿ ಮಾಡಿಸಿರುವಂತಹ ಖಾರದ ಪುಡಿನ 1/4 ಚಮಚ ಆಗೋಷ್ಟು ಹಾಕೊಂಡು ಇದಕ್ಕೆ ನಾನು ಒಂದು ಸಣ್ಣ ಬೌಲಲ್ಲಿ ಆಗೋಷ್ಟು ಹುಣಸೆ ಹಣ್ಣು ರಸನ ಹಾಕೊಂಡಿದ್ದೀನಿ. ನೀವ್ ಯಾರೆಲ್ಲ ಹುಣಸೆ ಹಣ್ಣು ಅಂದ್ರೆ ಹುಳಿ ಮತ್ತೆ ಖಾರನ ಯಾರೆಲ್ಲ ಈಕ್ವಲ್ ಆಗಿ ಇಷ್ಟ ಪಡ್ತೀರಾ ಅವರು ಒಂದ್ ಸ್ವಲ್ಪ ಹುಳಿನ ಜಾಸ್ತಿ ಹಾಕೊಳ್ಳಿ. ಯಾರಿಗೆಲ್ಲ ಹುಳಿ ಇಷ್ಟ ಆಗಲ್ಲ ಅವ್ರು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬೇಯೋದಕ್ಕೋಸ್ಕರ ನಾನಿಲ್ಲಿ 1/4 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಮತ್ತೆ 1/4 ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ 5 ನಿಮಿಷ ಬಿಡ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ 5 ನಿಮಿಷಗಳ ಕಾಲ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. 5 ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಎಣ್ಣೆ ಎಲ್ಲ ಯಾವ ರೇಂಜ್ಗೆ ರಿಲೀಸ್ ಆಗಿದೆ ಮತ್ತೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ನಾವು ಯಾವ್ದೇ ಅಡ್ಗೆ ಮಾಡಿದ್ರು ಲಾಸ್ಟ್ ಅಲ್ಲಿ ಎಣ್ಣೆ ಬಿಡೋವರೆಗೂ ನಾವು ಅದನ್ನ ಕುಕ್ ಮಾಡಿದ್ವಿ ಅಂತ ಅಂದ್ರೆ ಅವಾಗ್ಲೇ ಅದ್ರದ್ದು ನಿಜವಾದ ರುಚಿ ನಮ್ಗೆ ಗೊತ್ತಾಗೋದು. ಸೊ ಹಾಗಾಗಿ ಆದಷ್ಟು ಯಾವ್ದೇ ಅಡ್ಗೆ ಮಾಡಿದ್ರು ನೀವು ಹಾಕಿರುವಂತ ಎಣ್ಣೆ ಬಿಡೋವರ್ಗು ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳಿ, ಅವಾಗ ಚೆನ್ನಾಗಿರತ್ತೆ. ಲಾಸ್ಟ್ ಅಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗ್ ಕಾಣಿಸ್ತಾ ಇದೆ ಅಂತ. ತುಂಬಾನೇ ಚೆನ್ನಾಗಿರತ್ತೆ, ಬಾಯಲ್ಲಿ ನೀರ್ ಬರತ್ತೆ ಇದನ್ನ ನೋಡ್ತಾ ಇದ್ರೆ, ಅಷ್ಟೊಂದು ಚೆನ್ನಾಗಿರತ್ತೆ. ಯಾರಿಗಾದ್ರೂ ಜ್ವರ ಬಂದಿದ್ರೆ ಅಥವಾ ನೆಗಡಿ ಆಗಿದ್ರೆ ಈ ತರ ಹುಳಿಗಳನ್ನ ಮಾಡ್ಕೊಡಿ, ಅವ್ರಿಗೂ ಕೂಡ ಬಾಯಿಗೆ ಸ್ವಲ್ಪ ಕೆಟ್ಟಂಗಾಗಿರತ್ತಲ್ವಾ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮೊದ್ಲೇ ಹೇಳ್ದಂಗೆನೆ ನೀವು ಗ್ಲಾಸ್ ಕಂಟೈನರ್ ಅಲ್ಲಾದ್ರೂ ಹಾಕಿಟ್ಕೊಳ್ಳಿ ಅಥವಾ ಸ್ಟೀಲ್ ಅಲ್ಲಾದ್ರೂ ಹಾಕಿಟ್ಕೊಳ್ಳಿ. 1 ತಿಂಗಳುಗಳ ಕಾಲ ನೀವು ಇದನ್ನ ಆರಾಮಾಗಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇನ್ನ ಹೊರಗಡೆ ಇಟ್ಕೊಳ್ತೀವಿ ಅನ್ನೋರಾದ್ರೆ 1 ವಾರಗಳ ಕಾಲ ನೀವು ಇಟ್ಕೊಳ್ಬಹುದು. ಆದ್ರೆ ದಿನ ಇದನ್ನ ನೀವು ಬಿಸಿ ಮಾಡ್ಕೊಳ್ತಾ ಇರ್ಬೇಕಾಗತ್ತಷ್ಟೇನೆ. ನೋಡಿ, ಬಿಸಿ ಅನ್ನೋ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸೈಡ್ ಅಲ್ಲಿ 1-2-3 ಪಾಪಡ್ ಇಟ್ಕೊಂಡು ನೀವು ಇದನ್ನ ತಿಂದ್ರಿ ಅಂತ ಅಂದ್ರೆ ಸಕ್ಕತ್ತಾಗಿರತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೇನೆ ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ನ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ಏನೇ ವಿಡಿಯೋ ಮಾಡಿದ್ರು ಕೂಡ ಫಸ್ಟ್ ನೀವೇ ನೋಡ್ಬೋದು. ಸೊ ಹಾಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.